ॐ नमो भगवते वासुदेवाय। ॐ ॐ नमो भगवते भगवते देवाय। वासुदेवाय। ಗುರುವಿಗೆ ಪ್ರಣಾಮ ಮಂತ್ರ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ॐ अज्ञानतिमिरान्धस्य ಜ್ಞಾನಾಂಜನಶಲಾಕಯಾ ज्ञानाञ्जनशलाकया ಚಕ್ಷುರುನ್ಮಿಲಿತಂ ಯೇನ चक्षुरुन्मिलितं येन ತಸ್ಮೈ ಶ್ರೀ ಗುರುವೇ ನಮಃ. तस्मै श्रीगुरुवे नमः। ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದೆ ಮತ್ತೆ. ಕೇಳಿಸ್ತಾ ಇದೆ ಮಾತಾಡ್ರಿ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. नमः। ಶಿಲಾ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ नमो ॐ विष्णुपादाय ಕೃಷ್ಣಪ್ರೇಷ್ಠಾಯ ಭೂತಲೆ कृष्णपृष्ठाय भूतले ಶ್ರೀಮತೆ ಭಕ್ತಿವೇದಾಂತ श्रीमते भक्तिवेदान्त ಸ್ವಾಮಿನ್ಯತೆ ನಾಮಿನೇ. स्वामिनि नामिने। ನಮಸ್ತೆ ಸರಸ್ವತೆ ದೇವೆ नमस्ते सरस्वते देवे ಗೌರವಾಣಿ ಪ್ರಚಾರಿಣಿ गौरवाणी प्रचारिणे ನಿರ್ವಿಶೇಷ ಶೂನ್ಯವಾದಿ निर्विशेष शून्यवादी ಪಾಶ್ಚಾತ್ಯ ದೇಶತಾರಿಣಿ पाश्चात्य देशतारिणे ನಾರಾಯಣಂ ನಮಸ್ಕೃತ್ಯ नारायणं नमस्कृत्य ನರಂ ಚೈವ ನರೋತ್ತಮಂ नरं चैव नरोत्तमं ದೇವೀಂ ಸರಸ್ವತೀಂ ವ್ಯಾಸಂ सरस्वतीं व्यासं ತतो ಜಯಂ ಮುದೀರಯೇತ್. ततो जयामुदीरयेत्। ಭಗವದ್ಗೀತೆ ಮಹಾತ್ಮೆ ಒಂದು ಶ್ಲೋಕ. ಸರ್ವೋಪನಿಷದೋ ಗಾವೋ सर्वोपनिषदो गावो ದೋಗ್ಧಾ ಗೋಪಾಲನಂದನಃ दुग्धपालनन्दनः ಪಾರ್ಥೋ ವತ್ಸ ಸುಧೀರ್ಭೋಕ್ತಾ पार्थोऽवत्सुधीर्भोक्ता ದುಗ್ಧಂ ಗೀತಾಮೃತಂ ಮಹತ್. दुग्धमृतं महत्। ವಸುದೇವ ಸುತಂ ದೇವಂ वसुदेवसुतं देवं ಕಂಸಚಾಣೂರಮರ್ದನಂ कंसचाणूरमर्दनम् ದೇವಕೀ ಪರಮಾನಂದಂ देवकी ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ जगद्गुरुम्। ಜೈ ಶ್ರೀ ಕೃಷ್ಣ ಚೈತನ್ಯ जय ಜಯ श्री ಶ್ರೀ कृष्ण ಕೃಷ್ಣ चैतन्य ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ श्री ಅದ್ವೈತ अद्वैतगदाधर ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಶ್ರೀವಾಸಾದಿ भक्तवृन्द। ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. हरे कृष्णा ಹರೇ कृष्णा ಕೃಷ್ಣ कृष्ण ಕೃಷ್ಣ कृष्णा ಹರೇ ಹರೇ, हरे ಹರೇ हरे ರಾಮ हरे राम ಹರೇ हरे ರಾಮ राम ಹರೇ ಹರೇ. राम राम हरे हरे। ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಹಿಂದಿನ
ತರಗತಿ ಅಂದ್ರೆ ಶುಕ್ರವಾರದ ದಿನ ನಾವು 4 ಅಧ್ಯಾಯದ ಒಂದು ರಿವಿಷನ್ ಅನ್ನು ನಾವು ಮಾಡಿದ್ವಿ. ಇವತ್ತು 5ನೇ ಅಧ್ಯಾಯದ ರಿವಿಷನ್ ಅನ್ನು ಮಾಡೋಣ. ಅಥ ಪಂಚಮೋಧ್ಯಾಯ ಕರ್ಮ ಸನ್ಯಾಸ ಯೋಗ. ಎಲ್ಲಿಂದ ಹೇಳ್ತೀರಾ ನೋಡಿ, ಬೇಗನೆಯಿಂದ ಹೇಳಿ. ಸುಮಂಗಲ ಮಾತಾಜಿ, ಹಾ ಮಾತಾಜಿ. ಹರೇ ಕೃಷ್ಣ. ಈ ಮಲ್ಜಮ್ಮ ಮಾತಾಜಿ ರೆಡಿ ಇರಿ. ಶ್ರೀಮದ್ ಭಗವದ್ಗೀತೆ ಸ್ಟಾರ್ಟಿಂಗ್ ಅಧ್ಯಾಯ ಅಂತ 5ರ 1ನೇ ಶ್ಲೋಕ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ. ನೋಡಿಲಿ, ಪುನರ್ಯೋಗಂ ಚ ಶಂಸಸಿ. ಮುಂದಿನ ಪದ ಅನುಸ್ವಾರದ ಒಂದು ಮುಂದಿನ ಪದ ಸ ಇರುವ ಕಾರಣ ಅಲ್ಲಿ ವ ಅನ್ನುವಂಥ ಅನುಸ್ವಾರದ ಉಚ್ಚಾರಣೆ ಬರುತ್ತೆ. ವ ಮುಗಿನಿಂದ ಉಚ್ಚಾರಣೆ ಆಗ್ಬೇಕು. ಶಂಸಸಿ. ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಇನ್ನೊಮ್ಮೆ ಹೇಳ್ತೇನೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ. ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಮಾತಾಜಿ, ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಾಣಂ ಕೃಷ್ಣ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಸಿ. ಶಂಸಸಿ. ಸಂಶಸಿ ಅದೇನು ಶಮ್ ಅನ್ಬೇಡಿ, ಅಲ್ಲಿ ಸೊನ್ನೆ ಇರೋ ಜಾಗದಲ್ಲಿ ನಾವು ಶಮ್ ಅಂತೀವಲ್ಲ, ಶಮ್ ಅನ್ಬೇಡಿ, ಶೌ ಅಂತ ಹೇಳಿ. ಶೌ ಶೌಸಸಿ. ಯಚ್ಛ್ರೇಯ ಏತಯೋರೇಕಂ ತನ್ಮೈ ಬ್ರೂಹಿ ಸುನಿಶ್ಚಿತಂ. ತನ್ಮೇ. ಇನ್ನೊಂದ್ಸತಿ ಹೇಳ ಮಾತಾಜಿ, ಹೇಳಿ. ಸರಿಯಾಗಿ. ಸನ್ಯಾಸಂ ಕರ್ಮಾಣಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ. ಯಚ್ಛ್ರೇಯ ಶಮ್ ಅನ್ಬೇಡಿ, ಶೌ ಶಂಸಸಿ. ಶೌ ಹೇಳ್ಬೇಕಲ್ಲಿ, ಮ ಹೇಳ್ಬಾರ್ದು. ಶೌ ಶಂಸಸಿ. ಯಚ್ಛ್ರೇಯಂ ಏತಯೋರೇಕಂ ತನ್ಮೈ ಬ್ರೂಹಿ ಸುನಿಶ್ಚಿತಂ. ಮಾತಾಜಿ ಏನೋ ಯಚ್ಛ್ರೇಯ ದೀರ್ಘದೆ. ಯಚ್ಛ್ರೇಯ ಏತಯೋರೆ. ಏ ನೋಡಿ, ಏತ ಅಲ್ಲ, ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಸರಿ ಮಾತಾಜಿ, ಅಲ್ಲಿ ಸ್ವಲ್ಪ ಏತಯೋರೇಕಂ ತನ್ಮೇಯ ಬ್ರೂಹಿ ತನ್ಮೇಯ. ಯಾಕೆ ಅಲ್ಲಿ ತನ್ಮೇಯ ಇದೆ? ಅಲ್ಲಿ ಕೇವಲ ತನ್ಮೇ ಇದೆ, ನಾಕೆ ಮಮತ್ ಮಾತ್ರ ಇದೆ. ತನ್ಮೇ ಬ್ರೂಯಿನ್ ಸುನಿಶ್ಚಿತಂ. ಮಾತಾಜಿ ತುಂಬಾ ತೊಂದರೆ ಕೊಟ್ಬಿಟ್ಟೆ ನಿಮಗೆ. ಇಲ್ಲ ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಯ್ತು. ಇಲ್ಲ, ನೀವು ರಿಪೀಟ್ ಮಾಡಿ, ಅದೇನ್ ತೊಂದ್ರೆ ಇಲ್ಲ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5ರ 2ನೇ ಶ್ಲೋಕ. ಹೇಳಿ ಮಾತಾಜಿ, ಅವ್ರ ಹೆಸರು. ಐಶ್ವರ್ಯ ಲಕ್ಷ್ಮಿ ಮಾತಾಜಿ. ಮಾತಾಜಿ, ಇದು ಯಾರು ಡಾಟ್ ಇಟ್ಟಿದ್ದಾರೆ? ಹೆಸರಿಲ್ಲ. ಯಾರು ನೇನೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಹೆಸರು ಹೇಳ್ಬಿಡಿ ಅನ್ಮ್ಯೂಟ್ ಮಾಡ್ಕೊಂಡ್ಬಿಟ್ಟು. ಅದು ಅವರೇನೇ ಮಾಡ್ತಾರೆ ಮಾತಾಜಿ. ಹರೇ ಕೃಷ್ಣ. ಯಾರಿದ್ದೀರಿ? ಡಾಟ್ ಇದೆಯಲ್ಲ ಮಾತಾಜಿ, ಹೇಳ್ತೀರಾ? ಇರ್ಲಿ ಬಿಡಿ ಮಾತಾ. ಐಶ್ವರ್ಯ ಮಾತಾಜಿ ಹೇಳಿ. ಮಾತಾಜಿ ಪ್ರಭುಜಿ ಇರ್ಬೋದು. ಓಕೆ, ಸರಿ. ಭಗವದ್ಗೀತೆ ಅಧ್ಯಾಯ 5ರ 2ನೇ ಶ್ಲೋಕ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ. ಅಲ್ಲಿ ನೀ ಮುಂದೆ ವಿಸರ್ಗ ಇದೆ, ಹಾಗಾಗಿ ನಿಶ್ರೇಯಸಕರಾವುಭೌ. ಅಷ್ಟೇ ಸೂಕ್ಷ್ಮವಾಗಿ ಹಿ ಅನ್ನುವಂತ ಉಚ್ಚಾರಣೆ ಬರಬೇಕು. ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ. ಹೇಳಿ ಐಶ್ವರ್ಯ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 2. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶೇಷ್ಯತೆ. ಕರೆಕ್ಟ್ ಅಂತ ಮಾತಾಜಿ?
ಸರಿ ಬಂತು. ಶ್ರೀ ಇಲ್ಲಿ ಶ್ರೀ ಭಗವಾನ್ ವಾಚ ಅಂತ ಹೇಳ್ತಾ ಇರ್ತೀವಲ್ಲ, ಅವಾಗ ಅಲ್ಲಿ ಎಳಿಬೇಡಿ ಎಂಡಿಗೆ, ಉಳಿದಿದೆಲ್ಲ ಸರಿ ಬಂತು. ಓಕೆ ಮಾತಾಜಿ, ಓಕೆ, ಧನ್ಯವಾದಗಳು. ನೆಕ್ಸ್ಟ್ ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ನೆಕ್ಸ್ಟ್. ನಿಮ್ಗೆ ಶ್ಲೋಕ ಅಧ್ಯಾಯ 5 3ನೇ ಶ್ಲೋಕ. ನೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಶ್ಲೋಕ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ 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 ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಬಂತು ಮಾತಾಜಿ. ಎಲ್ಲಿ ಮಹಾಪ್ರಾಣಗಳಿದೆಯಲ್ಲ, ಲೈಕ್ ಸುಖಂ ದೊಡ್ಡ ಖ ಇದೆ, ಸುಖಂ ಬಂಧಾತ್ ಅಲ್ಲಿ ಸ್ವಲ್ಪ ಹರೇ ಕೃಷ್ಣ. ನೋಡಿ. ಉಳಿದಿದ್ದೆಲ್ಲ ಸರಿ ಇತ್ತು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ರಮ್ಯಾ ಮಾತಾಜಿ ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ನಿಮ್ಗೆ ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ 5 4ನೇ ಶ್ಲೋಕ. ಸಾಂಖ್ಯಯೋಗೌ ಪೃಥಕ್ ಬಾಲಾಃ ಸಾಂಖ್ಯಯೋಗೌ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಅದು ಏಕಮಪ್ಯಾಸ್ಥಿತಃ, ಅಲ್ಲಿ ವಿಸರ್ಗ ಸ್ವಲ್ಪ ಬರಬೇಕು. ಏಕಮಪ್ಯಾಸ್ಥಿತಃ ಸಮ್ಯಕ್ 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 ಹೇಳ್ಬೇಡಿ, ಸಮ್ಯಕ್ ಹೇಳಿ. ಹರೇ ಕೃಷ್ಣ. ರಮ್ಯಾ ಮಾತಾಜಿ ರಮ್ಯಾ ಮಾತಾಜಿ. ಹೇಳ್ತೀರಾ? ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಆಯ್ತಲ್ಲ. ಸಾರಿ, ಗಾಯತ್ರಿ ಮಾತಾಜಿ ಮಾತಾಜಿ ಹೇಳಿ. ಹೇಳಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಸಾಂಖ್ಯಯೋಗೌ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಾಪ್ಯ ಸ್ಥಿತಃ ಸಮ್ಯಕ್ ಉಭಯೋ ವಿಂದತೆ ಫಲಂ. ಮಾತಾಜಿ ಇನ್ನ ಸ್ಪಷ್ಟವಾಗಿ ಹೇಳಕ್ ಆಗ್ತಾ ಇಲ್ಲ. ಇಲ್ಲ, ಹರೇ ಬಂತು, ಕೃಷ್ಣ. ಸರಿ ಬಂತು, ಸರಿ ಬಂತು. ಫಲಂ ಅಷ್ಟೇ, ಉಳಿದಿದ್ದೆಲ್ಲ ಸರಿ ಬಂತು. ನೆಕ್ಸ್ಟ್ ಗೀತಾ ಮಾತಾಜಿ ಅಲ್ಲ ಮಾತಾಜಿ? ಹಾ, ಗೀತಾ ನಿಮ್ಗೆ 5ನೇ ಕೊಡಕಲ್ ಶ್ಲೋಕ. ಮಾತಾಜಿ. ನಿಮ್ಗೆ 5ನೇ ಶ್ಲೋಕ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಹೇಳಿ ಮಾತಾಜಿ. ಶ್ಲೋಕ 5. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ಪ್ರಾಪ್ಯತೆ 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 ಸ್ಥಾನಂ ಪ್ರಾಪ್ಯತೆ. ಸರಿ ಆಗ್ಲಿಲ್ಲ ಮಾತಾಜಿ. ಇಲ್ಲ, ಪ್ರಾಪ್ಯತೆ. ಮೊದ್ಲು ಪ್ರ ಹೇಳಿದ್ರಿ ನೀವು, ಈಗ ಸರಿ ಬಂದಿದೆ, ಹೇಳಿ. ಓಕೆ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯ ಪಶ್ಯತಿ ಸ ಪಶ್ಯತಿ. ಅದು ಯತ್ ಹರೇ ಕೃಷ್ಣ. ಯನು ಬರ್ಬೇಕು, ಐನು ಬರ್ಬೇಕು. ಯಸ್ ಸಾಂಖ್ಯೈ, ಯಸ್ ಸಾಂಖ್ಯೈ, ಸಾಂಖ್ಯೈ ಯ ಐ ಎರಡು ಕೂಡ ಕೇಳಿಸ್ಬೇಕು ಅಂತ. ಯತ್ ಸಾಂಖ್ಯೈ ಪ್ರಾಪ್ಯತೆ. ಉಳಿದಿದ್ದೆಲ್ಲ ಸರಿ ಬಂದಿದೆ ಹರಡಿಕತ್ತೀರಿ. ಮಾತಾಜಿ. ನಿಮ್ಗೆ 6ನೇ ಶ್ಲೋಕ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ನುಮಯೋ ಗತಃ ದುಃಖಮಾಪ್ತುಂ ಯೋಗತಃ. ಅದು ಗ್ಯಾಪ್ ಇಡ್ಬೇಡಿ. ದುಃಖಮಾಪ್ತುಮಯೋ ಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋ ಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ. ಈಗ ನೀವೇನು ಮಹಾಬಾಹೋ ದೀರ್ಘ ಇದೆಯಲ್ಲ ಮಾತಾಜಿ, ಅಲ್ಲಿ ಎಳಿಬಹುದು.
ಓಕೆ ಮಾತಾಜಿ, ಹೇಳಿದೆ ಅಂದ್ರೆ ಜಾಸ್ತಿ ಹೇಳಿಲಿಕ್ಕೆ ಹೋಗ್ಲಿಲ್ಲ. ಹೌದು. ಸರಿ. ಹರೇ ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ನಂದಿನಿ. ಹರೇ ನಿಮ್ಗೆ ಕೃಷ್ಣ 7ನೇ ಶ್ಲೋಕ ನಂದಿನಿ ನಂದಿನಿ ಮಾತಾಜಿ ಮಾತಾಜಿ. ನೆಕ್ಸ್ಟ್. ಯೋಗಯುಕ್ತೋ ವಿಶುದ್ಧಾತ್ಮಾ ವಿಜಿತಾತ್ಮಾ ಜಿತೇಂದ್ರಿಯಃ ಸರ್ವಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ ಮಾತಾಜಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ವೆರಿ ಧನ್ಯವಾದಗಳು ನೈಸ್ ಮಾತಾಜಿ. ಮಾತಾಜಿ, ವೆರಿ ಗುಡ್. ಧನ್ಯವಾದಗಳು. ನೆಕ್ಸ್ಟ್ ಪದ್ಮ ಮಾತಾಜಿ. ಪದ್ಮ ಮಾತಾಜಿ. ನಿಮ್ಗೆ ಹರೇ ಕೃಷ್ಣ. ನಿಮ್ಗೆ 8ನೇ ಶ್ಲೋಕ ಪದ್ಮ ಮಾತಾಜಿ. ಹರೇ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯತೆ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಇಲ್ಲಿ ತುಂಬಾನೇ ವ್ಯಂಜನಗಳಿದೆ ಮಾತಾಜಿ, ಗಮನಿಸಿ ಹೇಳಿ. ವ್ಯಂಜನಗಳಿದ್ದಾಗ ಅಸ್ವರದ ಉಚ್ಚಾರಣೆ ಆಗೋದಿಲ್ಲ. ಇನ್ನೊಮ್ಮೆ ಇದನ್ನ ಹೇಳ್ತೇನೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ನೈವ ಶ್ಲೋಕ 8. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಕರೆಕ್ಟ್ ಮಾತಾಜಿ? ಶ್ವಸನ್ ಸ್ವಪನ್ ಶ್ವಸನ್ ಅಲ್ವಾ ಮಾತಾಜಿ? ಶ್ವಸನ್ ಶ್ವಸನ್. ನಿಮ್ದು ಸ್ವ ಬರ್ತಾ ಇದೆ ಮಾತಾಜಿ. ಅಲ್ಲಿ ಶ ಇದೆಯಲ್ಲ, ಶಂಕದ ಶ ಇದೆಯಲ್ಲ, ಅದು ನೀವು ಸ್ವನ್ ಅಂತ ಹೇಳ್ತಾ ಇದ್ದೀರಾ. ಸ ಅಂದ್ರೆ ಸಂಗೀತ ಸ ಹೇಳ್ತಾ ಇದ್ದೀರಾ. ಶ್ವಸನ್ ಕರೆಕ್ಟ್. ಅದು ಶ್ವಸನ್ ಹೇಳುವಾಗ ಅಲ್ಲಿ ಸ ಇದ್ದದ್ದು ಶ ಆಗ್ತಾ ಇದೆ ಮತ್ತೆ. ಶ್ವ ಸನ್. ಪಾಸ್ ಕೊಡಿ. ಶ್ವ ಸನ್. ಸರಿ ಸರಿ ಬಂತು ಮಾತಾಜಿ, ಪ್ರಾಕ್ಟೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಲಕ್ಷ್ಮೀ ಪ್ರಿಯ ಮಾತಾಜಿ, ನಿಮ್ಗೆ 9ನೇ ಶ್ಲೋಕ. ಪ್ರಲಪನ್ ವಿಸೃಜನ್ ಗೃಷ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಪ್ರಲಪನ್ ವಿಸೃಜನ್ ಕೃಷ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಧನ್ಯವಾದಗಳು ಮಾತಾಜಿ. ಸರಿ ಬಂದಿದೆ ಮಾತಾಜಿ. ಇಲ್ಲಿ ಅರ್ಥೇಶು ಇದೆಯಲ್ಲ, ಅಲ್ಲಿ ಒಂದು ಮಹಾಪ್ರಾಣ ಬರ್ಬೇಕು ಥಕ್ಕೆ. ಸರಿ. ಮತ್ತೆ ನಿಮಿಷನ್ನಪಿ ಅಂತ ಹೇಳಿದ್ರಲ್ಲ, ಅಲ್ಲಿ ಎಳಿಬಾರ್ದು. ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯ ಉಳಿದಿದ್ದೆಲ್ಲ ಸರಿ ಇದೆ. ಮಹಾಪ್ರಾಣ ಅದು ಒಂದಷ್ಟು ಹೇಳ್ಬೇಕಾ ಮಾತಾಜಿ? ಇನ್ನೊಂದ್ಸರ್ತಿ ಹೇಳ್ಬೇಕಾದ್ರೆ ಬೇಡ, ನೀವೆಲ್ಲ ಮುಂದೆ ಇದ್ದೀರಾ ಮಾತಾಜಿ, ಬರುತ್ತೆ ನಿಮ್ಗೆಲ್ಲ. ಸರಿ ಮಾತಾಜಿ. ನೆಕ್ಸ್ಟ್ ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. ಯಾರು ವಿಜಯ ಪ್ರಭುಜಿ ಹೇಳಲ್ಲ ಮಾತಾಜಿ? ಅವರು ನಾನು ಹೇಳಿದ್ದೆ, ನೀವು ಇಂಗ್ಲಿಷ್ ಪುಸ್ತಕ ಆದ್ರೂ ನೋಡ್ಕೊಂಡು ಹೇಳ್ಬಹುದು. ವಿಜಯ್ ಪ್ರಭುಜಿ ಟ್ರೈ ಮಾಡ್ತೀರಾ? ಸರಿ ಬಿಡಿ. ಅನಂತ್ ಕುಲಕರ್ಣಿ ಪ್ರಭುಜಿ. ಮಾತಾಜಿ ನನ್ನೇನ್ ಕರೆದ್ರಲ್ಲ? ಇಲ್ಲ ಮಾತಾಜಿ, ಇಲ್ಲ. ಅನಂತ್ ಪ್ರಭುಜಿ, ನಿಮ್ಗೆ 10ನೇ ಶ್ಲೋಕ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. ಬ್ರಹ್ಮಣ್ಯಾದಾಯ ಕರ್ಮಾಣಿ ನಿಮ್ದು ಕೇಳಿಸ್ತಾ ಇಲ್ಲ ಪ್ರಭುಜಿ. ಇದಿದೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಬೇರೆಯವ್ರಿಗೆ ಕೊಡಿ ಮಾತಾಜಿ. ಇಲ್ಲಾಂದ್ರೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಬನ್ನಿ ಅನಂತ ಕುಲಕರ್ಣಿ ಪ್ರಭು. ನೀವು ಮಾತಾಜಿ ಅವ್ರು ಲೆಫ್ಟ್ ಆದ್ರು. ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇದೆ. ನೆಕ್ಸ್ಟ್ ಹೇಳಿ ಮಾತಾಜಿ. ರೇಖಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10.
ब्रह्मण्यादाय कर्माणि संगं त्यक्त्वा करोति यः लिप्यते न स पापेन पद्मपत्रमिवाम्भसा। ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಸರಿ. ಧನ್ಯವಾದ. ಮಾತಾಜಿ ನೆಟ್ವರ್ಕ್ ಪ್ರಾಬ್ಲಮ್ಸ್ ಆಯ್ತು ಈಗ ಹೇಳ ಮಾತಾಜಿ. ಹೌದು, ಹಾ ಈಗ ನಿಮ್ ನೆಟ್ವರ್ಕ್ ಬಂದಿದೆ. ನೆಕ್ಸ್ಟ್ ಹೇಳೋರೆ ಅಂತ ಪ್ರಭುಜಿ? 11 ನಾನು ಹೇಳಿದ್ಮೇಲೆ ಹೇಳಿ. ಇನ್ನೊಂದು ಶ್ಲೋಕ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರೀಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಹೇಳಿ ಪ್ರಭುಜಿ. ಹರೇ ಶ್ಲೋಕ 11. ಕಾಯೇನ ಮನಸಾ ಬುದ್ಧಿಯ ಕೇವಲೈರೇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತಾತ್ಮ ಶುದ್ಧಯೇ. ಎಲ್ಲ ಸರಿ ಬಂತು. ಎರಡನೇ ಚರಣ ಇನ್ನೊಮ್ಮೆ ಹೇಳಿ. ಕೇವಲೈರೇಂದ್ರಿಯೈರಪಿ. ರೀ ಇದೆಯಲ್ಲ ಅಲ್ಲಿ, ಕೇವಲೈರೀಂದ್ರಿಯೈರಪಿ ಐ. ಕೇವಲೈರೇಂದ್ರಿಯೈರಪಿ. ಸರಿ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ನಿಮ್ಗೆ 12ನೇ ಶ್ಲೋಕ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ವೆರಿ ನೈಸ್ ಮಾತಾಜಿ, ತುಂಬಾ ಚೆನ್ನಾಗಿ. ನೆಕ್ಸ್ಟ್ ಹರೇ ಕೃಷ್ಣ. ಲಲಿತಾ ಮಾತಾಜಿ. ಲಲಿತಾ ಮಾತಾಜಿ ನಿಮ್ಗೆ 13ನೇ ಶ್ಲೋಕ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಹರೇ ಕೃಷ್ಣ ಮಾತಾಜಿ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ವೆರಿ ನೈಸ್. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಮಾತಾಜಿ. ನೆಕ್ಸ್ಟ್ ಮಾತಾಜಿ. ಸಾರಿ ಮಾತಾಜಿ, 1 ಸೆಕೆಂಡ್. ಹಾ ಮಾತಾಜಿ ಹೇಳ್ತಾ ಇದ್ದೀನಿ. ಯಾರಿದ್ದಾರೆ? ಲಲಿತಾ ಮಾತಾಜಿ ಆದ್ಮೇಲೆ ನೋಡಿ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಲೋಕಜೀವಿನಿ ಮಾತಾಜಿ ನಿಮ್ಗೆ 14ನೇ ಶ್ಲೋಕ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಅಲ್ಲಿ ನೋಡಿ ಯ ಇದೆಯಲ್ಲ ಮುಂದೆ, ಆ ಯನೇನೆ ಅನುಸ್ವಾರ ಆಗಿ ಬರುತ್ತೆ. ಬಟ್ ಮೂಗಿನಿಂದ ಯ ಬರೋಕೆ ಹೇಳ ಅಷ್ಟೇ. ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹರೇ ಕೃಷ್ಣ. ಮತ್ತೆ ಶ್ಲೋಕ 14. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ವೆರಿ ನೈಸ್. ಬಟ್ ಇದು ಹೇಳಿ ಮಾತಾಜಿ, ಮೊದಲೇ ಚರಣದ್ದು ಕರ್ತೃತ್ವಂ ಅಂತ ಹೇಳಿ. ನ ಕರ್ತೃತ್ವಂ. ವಾಟರ್ ಸುಳಿದೆಲ್ಲ ಕೆಳಗಡೆ. ಕರ್ತೃತ್ವಂ. ಬಂತು. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ನಿಮ್ಗೆ 15ನೇ ಶ್ಲೋಕ. ನೋಡಿ, ಗಮನಿಸಿ ನೀವು. ಅನುಸ್ವಾರ ವಿಸರ್ಗ, ಎಲ್ಲಿ ಅನುಸ್ವಾರ ಬರುತ್ತೆ, ಎಲ್ಲಿ ವಿಸರ್ಗಗಳ ಉಚ್ಚಾರಣೆ ಬರುತ್ತೆ, ಅದನ್ನ ಗಮನಿಸಿ ಮಂಗಳ ಮಾತಾಜಿ. ನೋಡಿ, ದೊಡ್ಡ ಸೊನ್ನೆ ಇದ್ರೆ ಮ ಉಚ್ಚಾರಣೆ ಬರುತ್ತೆ, 2 ಚಿಕ್ಕ ಸೊನ್ನೆ ಇದ್ರೆ ಹ ಉಚ್ಚಾರಣೆ ಬರುತ್ತೆ. ಓಕೆ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ. ನೋಡಿ ಇಲ್ಲಿ ಸೊನ್ನೆ ಇದೆಲ್ಲ, ತಂ ಸುಕೃತಂ. ವಿಭು ನೋಡಿ ಅಲ್ಲಿ ವಿಸರ್ಗ ಇದೆ, ವಿಭು ಹೂ ಬರುತ್ತೆ ಅಲ್ಲ. ಹೂ ಯಾಕೆ ಬರುತ್ತೆ? ಹಿಂದಿನ ಒಂದು ಅಕ್ಷರ ಭೂ ಇದೆ. ಭೂ ಅಂದ್ರೆ ಅದಕ್ಕೆ ಹೂ ಕೂಡಿದೆ ಅಲ್ಲ ಸ್ವರ, ಅದಕ್ಕಾಗಿ ಭೂ ಆಗಿದೆ. ಸೊ ವಿಸರ್ಗ ಕೂಡ ಹೂ ಉಚ್ಚಾರಣೆ ಬರುತ್ತೆ. ವಿಭು ಹೂ. ಅಜ್ಞಾನೇನಾವೃತಂ ತಂ ಯಾಕೆ ಅನುಸ್ವಾರ ಇದೆ, ದೊಡ್ಡ ಸೊನ್ನೆ ಇದೆ ನೋಡಿ.
ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹೇಳ್ಬೋದಾ ಹರೇ ಇನ್ನೊಂದು? ಕೃಷ್ಣ ಮಾತಾಜಿ. ಇಲ್ಲ ಹೇಳ್ತೇನೆ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 15. ನಾದಂತೆ ಕಸ್ಯಚಿತ್ ಪಾಪಂ ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞೇನಾವೃತಂ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯತಿ ಜಂತವ. ನೋಡಿ ಕೊನೆ ಚರಣ ನೋಡಿ ಇನ್ನೊಮ್ಮೆ. ಮುಹ್ಯಂತಿ ಹ್ಯ ಮುಂದೆ ಮತ್ತೆ ಸೊನ್ನೆ ಇದೆಯಲ್ಲ, ಮುಹ್ಯಂತಿ ಮುಹ್ಯಂತಿ ಜಂತವಃ. ತೇನ ಮುಹ್ಯಂತಿ ಜಂತವಃ. ಹರೇ ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ, ನಿಮ್ಗೆ 16ನೇ ಶ್ಲೋಕ. ಜ್ಞಾನೇನ ತು ತದಜ್ಞಾನಂ ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಜ್ಞಾನೇ ತು ತದಜ್ಞಾನಂ ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವದ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಪ್ರಕಾಶಯತಿ ತತ್ಪರಂ. ವೆರಿ ಗುಡ್ ಮಾತಾಜಿ. ನೆಕ್ಸ್ಟ್ ಹರೇ ಕೃಷ್ಣ. ಮನೋರಮಾ ಮಾತಾಜಿ. ಮನೋರಮಾ ಮಾತಾಜಿ, ನಿಮ್ಗೆ 17ನೇ ಶ್ಲೋಕ. ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚನ್ತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತ ಕಲ್ಮಷಾಃ. ಜ್ಞಾನನಿರ್ಧೂತ ಅಲ್ಲಿ ಪೂಸುನೆ ಕೊಡಿದ್ರದ ಅಲ್ಲಿ ಎಳಿಬೇಕು. ನಿರ್ಧೂತ ಕಲ್ಮಷಾಃ. ಹರೇ ಕೃಷ್ಣ. ತದ್ಬುದ್ಧ ಹೇಳ್ತೀನಿ ನೋಡಿ. ತದ್ಬುದ್ಧಯಸ್ತದಾತ್ಮಾನಃ ತದ್ಬುದ್ಧ ಯತ್ಸದಾತ್ಮಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಬುದ್ಧಯಸ್ತದಾತ್ಮಾನಃ ಬುದ್ಧಯಸ್ತದಾತ್ಮಾನಃ ತದ್ಬುದ್ಧ ಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚನ್ತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಃ. ಕಲ್ಮಷಃ ಅಲ್ಲ, ಕಲ್ಮಷ ಇದೆಯಲ್ಲ ಅಲ್ಲಿ. ಮುಂದೆ ಹಾ ಬರ್ಬೇಕು. ಅದು ಹಿಂದಿಂದ ಏನು ಶಾ ಇದ್ರೆ ಹಾ ಬರುತ್ತೆ, ಶಿ ಇದ್ರೆ ಹಿ ಬರುತ್ತೆ, ಶೂ ಇದ್ರೆ ಹೂ ಬರುತ್ತೆ. ಈ ತರ ಅಲ್ಲಿ ಆ ಇದೆಯಲ್ಲ ಮತ್ತೆ ಹಾಗಾಗಿ ವಿಸರ್ಗ ಕೂಡ ಹಾ ಬರುತ್ತೆ. ಜ್ಞಾನ ನಿರ್ಧೂತ ಕಲ್ಮಷಾಃ. ವೆರಿ ನೈಸ್, ಒಳ್ಳೆ ಪ್ರಯತ್ನ ಮಾಡಿದ್ರು. ಜ್ಞಾನ ನಿರ್ಧೂತ ಕಲ್ಮಷಾಃ. ಸರಿನಾ ಮಾತಾಜಿ? ಸರಿ ಬಂತು. ನೆಕ್ಸ್ಟ್ ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ನಿಮ್ಗೆ 18ನೇ ಶ್ಲೋಕ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಃ ಸಮದರ್ಶಿನಃ. ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ಶ್ಲೋಕ 18. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಸ್ವಪಾಕೆ ಚ ಪಂಡಿತಃ ಸಮದರ್ಶಿನಃ. ಸರಿ ಮಾತಾಜಿ, ಒಳ್ಳೆ ಪ್ರಯತ್ನ. ಸರಿ ಇತ್ತು. ಒಳ್ಳೆ ಪ್ರಯತ್ನ ಆಯ್ತು ಮಾತಾಜಿ.
ಡೋಂಟ್ ವರಿ, ಬರುತ್ತೆ ಮಾತಾಜಿ ತಾನೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರಿ ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ನಿಮ್ಗೆ 19ನೇ ಶ್ಲೋಕ. ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾಃ. ಹರೇ ಕೃಷ್ಣ ಮಾತಾಜಿ. ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಪ್ರವೀಣ ಮಾತಾಜಿ ನಿಮಗೆ 20ನೇ ಶ್ಲೋಕ. ನ ಪ್ರಹರ್ಷೇತ್ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಹೇಳಿ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಶ್ಲೋಕ 20. ನ ಪ್ರಹೃಷ್ಯತ್ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರ ಬುದ್ಧಿರ್ ಸಮ್ಮೂಢೋ ಬ್ರಹ್ಮ ವಿದ್ಯೆ ಬ್ರಹ್ಮಣಿ ಸ್ಥಿತಃ. ಒಳ್ಳೆ ಪ್ರಯತ್ನ ಆಯ್ತು ಮಾತಾಜಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಟ್ ಯಾವಾಗ ವ್ಯಂಜನಗಳು ಇರುತ್ತವಲ್ಲ, ಲೈಕ್ ನೋ ದ್ವಿಜೇತ್ ಚಾಪ್ರಿಯಂ ಬ್ರಹ್ಮವಿದ್, ಅಲ್ಲಿ ನಾವು ಅಸ್ವರ ಹೇಳ್ಬಾರ್ದು. ನೋ ದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಅಂದ್ರೆ ಯಾವಾಗ ದ ವ್ಯಂಜನ ಇರುತ್ತೋ ಅಥವಾ ಪದಗಳು ವ್ಯಂಜನ ಇರುತ್ತೋ, ಅಕ್ಷರ ವ್ಯಂಜನ ಇರುತ್ತೋ, ಮುಂದಿನ ಪದ ಅದ್ರ ಒತ್ತಕ್ಷರವನ್ನಾಗಿ ತಗೋಬೇಕು. ಲೈಕ್ ಬ್ರಹ್ಮವಿದ್ ಬ್ರಹ್ಮಣಿ, ಆ ಬ್ರ ಇದೆಯಲ್ಲ, ಆ ಬ ದಗ್ಗೆ ಬಂದ ಹಾಗೆ ತಗೋಬೇಕು. ಹಾಗಿದ್ರೆ ನಿಮ್ಗೆ ಅಲ್ಲಿ ವ್ಯಂಜನ ಕೂಡುತ್ತೆ. ಉಳಿದಿದ್ದೆಲ್ಲ ಸರಿ ಇತ್ತು ಮಾತಾಜಿ ನಿಮ್ದು. ಒಳ್ಳೆ ಪ್ರಯತ್ನ ಮಾಡಿದ್ರಿ. ಅರ್ಥ ಆಗ್ಲಿಲ್ಲ ನೀವ್ ಹೇಳಿದ್ದೀಗ. ಬ್ರಹ್ಮವಿದ್ ಬ್ರಹ್ಮಣಿ ಅಂದ್ರೆ ಇಲ್ಲಿ ನೋಡಿ, ವ್ಯಂಜನ ಗೊತ್ತಲ್ಲ ನಿಮ್ಗೆ, ವ್ಯಂಜನ ಹೇಗಿರುತ್ತೆ ಗೊತ್ತಲ್ಲ. ಇಲ್ಲಿ ನೋಡಿ, ನೋ ದ್ವಿಜೇತ್ ಕಾಣ್ತಾ ಇದೆಯಲ್ಲ, ಅಲ್ಲಿ ತ ವ್ಯಂಜನ ಹೋಗಿದೆ ಮೇಲೆ, ಸುಳಿ ತಗೊಂಡಿದ್ದಾರೆ ಗೊತ್ತಾ, ಕಾಣ್ತಾ ಇದೆಯಾ? ಅದಕ್ಕೆ ವ್ಯಂಜನ ಅಂತ ಕರೀತಾರೆ. ರಸ್ವ ದೀರ್ಘಗಳು ಅಂತ ಇರುತ್ತೆ. ಇಲ್ಲಿ ವ್ಯಂಜನ ಅಂದಾಗ ನಾವು ವ್ಯಂಜನ ಯಾವಾಗ್ಲೂ ಸ್ವರ ಅದ್ರ ಜೊತೆ ಕೂಡಿರೋದಿಲ್ವೋ ಅದಕ್ಕೆ ವ್ಯಂಜನಗಳು ಅಂತ ಕರೀತೇವೆ. ಸೊ ಹಾಗಾಗಿ ನಾವು ಇದು ಉಳ್ದಿದ್ದೆಲ್ಲ ಏನಿರುತ್ತಲ್ಲ, ಲೈಕ್ ಪ್ರಿಯಂ ಪ್ರಾಪ್ಯ, ಪ್ಯ ಯಾಕೆ ಹೇಳ್ತೇವೆ, ಅಲ್ಲಿ ವ್ಯಂಜನ ಕೂಡಿದೆ ಪ್ಯ, ಇಲ್ಲಿ ವ್ಯಂಜನ ಕೂಡಂಗಿಲ್ಲ. ಹಾಗಾಗಿ ನೋ ದ್ವಿಜೇತ್ ಸ್ವಲ್ಪ ಅಷ್ಟೇ ಹೇಳೋದು, ಕೂಡಂಗಿಲ್ಲ. ನೋ ದ್ವಿಜೇತ್ ಪ್ರಾಪ್ಯ. ಒಂದ್ ವೇಳೆ ನಿಮ್ಗೆ ಹಾಗೆ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಅಲ್ಟರ್ನೇಟಿವ್ ಏನ್ ಮಾಡ್ಬೋದು ಅಂದ್ರೆ, ಆ ತಕ್ಕೆ ಮುಂದಿನ ಪದ ಏನಿದೆ ಪ ಇದೆ ಅಲ್ಲ, ನೋ ದ್ವಿಜೇತ್ ಪ್ರಾಪ್ಯ ಪ ಇದೆಯಲ್ಲ, ಆ ಪ ಅನ್ನುವಂಥದ್ದನ್ನ ತಕ್ಕೆ ಒತ್ತಕ್ಷರವನ್ನಾಗಿ ತಗೋಬೇಕು. ನೋ ದ್ವಿಜೇತ್ ಪ್ರಾಪ್ಯ, ನೋ ವಿಜೇತ್ ಪ್ರಾಪ್ಯ, ಈ ತರ ತಗೊಂಡ್ರೆ ನಿಮ್ಗೆ ಅಲ್ಲಿ ವ್ಯಂಜನ ಕೊಡುತ್ತೆ. ನೋ ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಬ್ರಹ್ಮ ವಿದ್ಬ್ರಹ್ಮ. ನೋಡಿ, ಬ್ರಹ್ಮ ವಿದ್ಬ್ರಹ್ಮ, ನಾ ಕೂಡಿ ಹೇಳ್ತಾ ಇದ್ದೇನೆ, ಎಲ್ಲಿ ಗ್ಯಾಪ್ ಇಡ್ತಾ ಇಲ್ಲ. ನೋ ಬ್ರಹ್ಮ ವಿದ್ಬ್ರಹ್ಮ ಅಂದ್ರೆ ದಕ್ಕೆ ಬ ಒತ್ತು ಬಂದಾಗ ಆಗತ್ತೆ. 4ನೇ ಚರಣ ನೋಡಿದೆ ಹೇಳಿದೆ. ಆತರ ನೀವು ಪ್ರಯತ್ನ ಮಾಡಿ. ಓಕೆ ಮಾತಾಜಿ. ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಬ್ರಹ್ಮಣಿ ಸರಿ ಬಂತು. ರೂಪ ಕೂಡಲ್ ಮಾತಾಜಿ ನಿಮ್ಗೆ 21ನೇ ಶ್ಲೋಕ. ನೀವು ಹಿಂದಿನ ಯೂಟ್ಯೂಬ್ಸ್ ಗಳನ್ನ ನೋಡ್ಕೊಳ್ಳಿ ಮಾತಾಜಿ, ಅಲ್ಲಿ ಇದೆ ಹೇಗೆ ಉಚ್ಚಾರಣೆ ಅಂತ ಹೇಳಿ. ಶ್ಲೋಕ 21. ಮತ್ತೆ ಇಲ್ಲಾಂದ್ರೆ ಮುಂದೆ ಕೂಡ ನಿಮ್ಗೆ ಶ್ಲೋಕ ತರಗತಿಗಳು ಇರುತ್ತೆ. ಈಗ ಇದು ಮುಗಿದ್ಮೇಲೆ ಇನ್ನು ಒಂದು ವಾರ, ಒಂದು 10 days ಆಗ್ಬೋದು. ಅವಾಗ ನೀವು ಕಂಟಿನ್ಯೂ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ನನಗೆ ಕಂಟಿನ್ಯೂ. ಮಗಳ ಡೆಲಿವರಿ ಬಂದಿದ್ದಾಳೆ, ಸಾಧ್ಯ ಆದ್ರೆ ಟ್ರೈ ಮಾಡ್ತೀನಿ ಮಾತಾಜಿ. ತುಂಬಾ ಒಳ್ಳೇದು ಮಾತಾಜಿ. ಡೆಲಿವರಿಗೆ ಬಂದ್ರೆ ಯಾಕೆ ಕೇಳ್ಬಾರ್ದು ಅಂತ ಇದೆ. ನೀವು ಹೇಳಿಲ್ಲ ಅಂದ್ರೆ ಏನಾಯ್ತು, ಅಟ್ಲೀಸ್ಟ್ ಕೇಳಿಸ್ಕೊಳ್ಬೋದಲ್ಲ. ಅಷ್ಟು ಮಾಡ್ಬೋದ್ರಾ? ಕೇಳಿಸ್ಕೊಳ್ಳೋದು, ಮತ್ತೆ ಡೆಲಿವರಿಗೆ ಬಂದ್ರೆ ಒಳಗಡೆ ಇರೋ ಮಗುನು ಕೂಡ ಕೇಳ್ಬೇಕು ಮಾತಾಜಿ. ತುಂಬಾ ಒಳ್ಳೇದಿದು ಆಸ್ಪಿಸಿಯಸ್ ಅಂತ ಹೆರಿಗೆ ಸಮಯದಲ್ಲಿ. ಗರ್ಭಿಣಿಗೆ ತುಂಬಾ ಸಹಾಯ ಮಾಡುತ್ತೆ.
ಹರೇ ಕೃಷ್ಣ. ಹೇಳಿ. ಹೇಳಿ. ಮಾತಾಜಿ, ನಾವು ಹೊಸದಲ್ಲಿ ಶ್ಲೋಕ ಕ್ಲಾಸಿಗೆ ಜಾಯಿನ್ ಆಗೋದಾದ್ರೆ ಏನ್ ಮಾಡ್ಬೇಕು ಮಾತಾಜಿ? ಏನಿಲ್ಲ, ಈಗೇನು ಅಂದ್ರೆ ಗ್ರೂಪ್ ನಾವು ಅಲ್ಲಿ ಇದ್ದೀರಲ್ಲ ಹೊಸಬ್ರು. ನೀವು ಪ್ರೆಸೆಂಟ್? ಇಲ್ಲ ನಾವು ಹೊಸದಾಗಿ ನ್ಯೂ ಜಾಯಿನರ್ ಮಾತಾಜಿ. ಓಕೆ, ಈಗ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಅದು ಗ್ರೂಪ್ ಲಿಂಕ್ ಹಾಕ್ತಾರೆ ಮಾತಾಜಿ. ಆ ಗ್ರೂಪಿಗೆ ಜಾಯಿನ್ ಆಗಿ ಅದೇ ಗ್ರೂಪ್ ಅಲ್ಲೇ ಮತ್ತೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಯಾವಾಗ ಇರುತ್ತೆ ಅನ್ನೋದು ಮೆಸೇಜ್ ಹಾಕ್ತಾರೆ. ಅಲ್ಲಿವರೆಗೂ ಇದು ಮುಗಿಯೋವರೆಗೂ ಅಟೆಂಡ್ ಆಗಿ ನೀವು. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಇದೇ ಲಿಂಕ್ ಇರುತ್ತೆ. ಇಲ್ಲ ಮಾತಾಜಿ, ಅವ್ರಿಗೆ ಗ್ರೂಪ್ ಅಲ್ಲಿ ಇಲ್ಲ, ಅವರು ಗ್ರೂಪ್ ಲಿಂಕ್ ಹಾಕಿ. ಗ್ರೂಪ್ ಲಿಂಕ್ ಸದ್ಯ ಹಾಕ್ತೀನಿ, ಅವ್ರಿಗೆ ಜಾಯಿನ್ ಆಗ್ಬೇಕು ಹೇಳಿ. ಮಾತಾಜಿ ನಾನು ಕೂಡ ಇಲ್ಲ ಅದ್ರಲ್ಲಿ, ಆಗ್ಬೋದಾ ಮಾತಾಜಿ? ಓಕೆ, ಈಗ ನೀವು ಯಾರ್ಯಾರು ಇಲ್ವೋ ಇಲ್ಲಿ ಯಾರ್ಯಾರು ಇಲ್ವೋ ನೀವೆಲ್ಲ ಗ್ರೂಪಿಗೆ ಜಾಯಿನ್ ಆಗ್ಬೋದು. ಮಾತಾಜಿ ಅದು ಮುಗಿಯುತ್ತೆ ಅಂತ ಅಂದ್ರಲ್ಲ ನೀವು, ಅದಕ್ಕೆ ಮಾತಾಜಿ ಅಷ್ಟೇ. ಇದು ಈಗ ಒಂದು 8-10 ಡೇಸ್ ಅಲ್ಲಿ ಮುಗಿಯುತ್ತೆ ಮಾತಾಜಿ. ಇದು ರಿವಿಷನ್ ನಡೀತಾ ಇದೆ ಈಗ. ನೀವು ಇರ್ಬೋದು ರಿವಿಷನ್ ಅಲ್ಲಿ, ಏನಿಲ್ಲ. ಅದು ಯಾರಿಗೆ ನಿಮ್ಗೆ ಬರೋದಿಲ್ವೋ ಅವಾಗ ಮತ್ತೆ ರಿಪೀಟ್ ಆಗತ್ತೆ. ನೆಕ್ಸ್ಟ್ ಶೀಲಾದೇವಿ ಮಾತಾಜಿ, ನಿಮ್ಗೆ 21ನೇ ಶ್ಲೋಕ. ರೂಪ ಕೊಡಲ್ ಮಾತಾಜಿ, ನೀವೇನ ಹೇಳಿಲ್ವಾ? ಇಲ್ಲ ನಾ ಹೇಳ್ತೀನಿ ಮಾತಾಜಿ, ತಪ್ಪಾದ್ರೆ ಹೇಳಿ ಮಾತಾಜಿ, ನಾ ಹೇಳ್ತೀನಿ. ನೀವೇ ಹೇಳ್ತೀರಾ? ಹೇಳಿ. ಶ್ಲೋಕ 21. ಬಾಹ್ಯ ಸ್ಪರ್ಶೇಶ್ವ ಸತ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಸರಿ ಬಂತು. ಮಹಾಪ್ರಾಣಗಳನ್ನು ಗಮನಿಸಿ. ಸುಖಂ ಮತ್ತೆ ಓಕೆ, ಇದು ಯಾಕೆ ನಾನ್ ರಿಪೀಟ್ ಮಾಡೋದು ಅಂದ್ರೆ ಕೆಲವರು ಹೊಸಬ್ರು ಇದ್ದಾರಲ್ಲ, ಈಗ ನೋಡಿ ಹೇಳಿದ್ರು ಅವ್ರು, ಮತ್ತೆ ಒಬ್ರಿಗೆ ಹೊಸಬ್ರು ಹೇಳಿದ್ರೆ ಅವ್ರಿಗೆ ಇದು ಹೇಳಿದ ತಕ್ಷಣ ಅವ್ರ ಮತ್ತೆ ಅದೇ ಹಾಗೇನೆ ಕಲ್ಸ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಹೇಳಿ ಮಾತಾಜಿ, ಹೇಳ್ಕೊಡಿ ಮಾತಾಜಿ. ಸರಿ ಇದೆ ನಿಮ್ದು ಕೂಡ. ಮಾಡ್ಬೇಕು ಮಾತಾಜಿ, ಒಂದ್ ಶ್ಲೋಕ ರಿಪೀಟ್ ಮಾಡಿ ಮಾತಾಜಿ, ಅರ್ಥ ಆಗ್ತೈತೆ ಅವ್ರಿಗೆ. ನಾನು ನನ್ ಕರೆಕ್ಷನಿಗೆ ಹೇಳ್ದೆ, ರಿಪೀಟ್ ಮಾಡಿ ಮಾತಾಜಿ. ಓಕೆ, ನಿಮ್ದೆಲ್ಲ ಸರಿ ಬಂದಿದೆ. ನಿಮ್ದು ಮಹಾಪ್ರಾಣಗಳನ್ನಷ್ಟು ಗಮನಿಸಿ. ಶ್ಲೋಕ 21. ಬಾಹ್ಯ ಸ್ಪರ್ಶೇಶ್ವ ಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಲಿಂಕ್ ಹಾಕಿದ್ದೀನಿ, ಜಾಯಿನ್ ಆಗಿ ಎಲ್ರು. ಹರೇ ಕೃಷ್ಣ. ಯಾರು ಹೊಸಬ್ರಿದ್ರು ವಾಟ್ಸ್ಆಪ್ ಗ್ರೂಪ್ ಶ್ಲೋಕ ಕಲಿಯುವ ಗ್ರೂಪಿನ ಲಿಂಕ್ ಕಳ್ಸಿದ್ದಾರೆ. ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಅವ್ರು ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಇಲ್ಲ ದೇವಿ ಮಾತಾಜಿ ಹೇಳಿ. ಶ್ಲೋಕ 22. ಗುರುಗಳು ಕೇಳಿಸ್ತಾ ಇಲ್ಲ ಮಾತಾಜಿ. ಮಾತಾಜಿ ಹೇಳಿ, ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಆ ಗ್ರೂಪಿಗೆ ನಾವು ಜಾಯಿನ್ ಆಗ್ಬೋದಲ್ಲ ಮಾತಾಜಿ? ಹಾಗೆ ಮಾತಾಜಿ, ಇದು ಓಪನ್ ಇದೆ, ಎಲ್ಲರಿಗೂ ಓಪನ್. ಡಿವೋಟಿಗಳಿಗೆ ಹರೇ ಕೃಷ್ಣ. ಸೇಮ್ ಟೈಮ್ ಇರುತ್ತೆ ಟೈಮಿಂಗ್ ಮಾತಾಜಿ. ಟೈಮಿಂಗ್ಸ್ ಅವರು ಫಿಕ್ಸ್ ಮಾಡ್ತಾರೆ ಮಾತಾಜಿ. ನೆಕ್ಸ್ಟ್ ಯಾರು ಟೀಚರ್ ಬರ್ತಾರಲ್ಲ ಮಾತಾಜಿ, ಅವರು ಇದ್ ಮಾಡ್ಬೋದು. ಇದೇ ಈವ್ನಿಂಗ್ ಟೈಮ್ ಅಲ್ಲೇ ಇರ್ತದೆ ಬಿಡಿ. ಆಲ್ಮೋಸ್ಟ್ ಈವ್ನಿಂಗ್ ಟೈಮಿಂಗ್ ಇರುತ್ತೆ, ನಿಮ್ಗೆ ಅನುಕೂಲ ಆಗೋ ಸಮಯ. ಓಕೆ ಮಾತಾಜಿ. ಶ್ಲೋಕ 22. ಶೀಲಾದೇವಿ ಮಾತಾಜಿ ಅಲ್ಲ? ಏ ಹೇ ಸೌ ನೋಡಿ, ಇಲ್ಲಿ ಸೌ ಬರುತ್ತೆ, ಯಾಕಂದ್ರೆ ಮುಂದಿನ ಅಕ್ಷರ ಸ ಇದೆ. ಗಮನಿಸಿ, ನಾನು ಪದೇ ಪದೇ ರಿಪೀಟ್ ಮಾಡ್ತೇನೆ. ಯಾವಾಗ ಎಲ್ಲಿ ರಿಪೀಟ್ ಮಾಡಲ್ಲ, ಯಾವಾಗ ಕ ವರ್ಗ, ಪ ವರ್ಗ, ತ ವರ್ಗ, ಮ ವರ್ಗ ಇರುತ್ತೋ ಅವಾಗ ನಾನು ರಿಪೀಟ್ ಮಾಡಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವು ಏನಿದೆಯಲ್ಲ ಯೋಗ ಭಾಗಗಳು ಬಂದಾಗ ಅಲ್ಲಿ ಸ್ವಲ್ಪ ರಿಪೀಟ್ ಮಾಡ್ತಾ ಇರ್ತೇನೆ. ಏಹಿ ಸೌ, ಯಾಕಂದ್ರೆ ಇಲ್ಲಿ ನೀವು ಸಂಸ್ಪರ್ಶದ ಸ್ಮ ಹೇಳ್ತೀರಾ, ಮ ಅನ್ನುವಂಥದ್ದು ಹೇಳ್ತೀರಾ. ಹಾಗಾಗಿ ಏಹಿ ಸೌ ಸಂಸ್ಪರ್ಶಜ ಭೋಗಾಹ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಶೋರಮತೆ ಬುಧಃ. ಬುಧಃ ಮಹಾಪ್ರಾಣ ಇದೆ, ಧ ಬುಧಃ. ಶ್ಲೋಕ 22. ಏಹಿ ಸ್ಪರ್ಜಾ ನಾನು ಹೇಳ್ತೇನೆ ಆ ಪದ. ಸಂಸ್ಪರ್ಶಜ. ಸರಿ. ಭೋಗಾಹ ದುಃಖಯೋನಯ ಏವತೆ ಆದ್ಯಂತವಂತಹ ಕೌಂತೇಯ
ನ ತೇ ಶೂರಮತೆ ಬುಧಃ. ಸರಿ, ಅಲ್ಲಿ ಇಲ್ಲಿ ಚೂರ್ ಹರೇ ಮಿಸ್ಟೇಕ್ ಕೃಷ್ಣ ಇದೆ, ಬಟ್ ಏನ್ ತೊಂದ್ರೆ ಇಲ್ಲ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಹಾ ಹರೇ ನೆಕ್ಸ್ಟ್ ಕೃಷ್ಣ ಸರ್ವಂತಿ ಹರೇ ಮಾತಾಜಿ. ಕೃಷ್ಣ ಹರೇ ಕೃಷ್ಣ. ಶ್ರವಂತಿ ಮಾತಾಜಿ, ನೀವು 23. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ ಹರೇ ಕೃಷ್ಣ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್. ಇಲ್ಲಿ ಕೂಡ ಶಕ್ನೋತಿ ನೋಡಿ, ಹೈವ. ಹೇಳಿ ಹೇಳಿ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ, ನಾನು ಆಮೇಲೆ ಹೇಳ್ತೇನೆ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸಸಕಿ ಸುಖೀ ನರಃ. ಹರೇ ಕೃಷ್ಣ. ಸರಿ, ಬಂತು. ಧನ್ಯವಾದಗಳು. ಇಲ್ಲಿ ನೋಡಿ, ಎಲ್ಲೆಲ್ಲಿ ವ್ಯಂಜನ ಇರುತ್ತಲ್ಲ ಮಧ್ಯದಲ್ಲಿ, ಅವಾಗ ಮುಂದಿನ ಅಕ್ಷರನ ಒತ್ತಕ್ಷರ ಆಗಿ ತಗೋಬೇಕು. ಪ್ರಾಕ್ಷರೀರ ವಿಮೋಕ್ಷಣಾತ್, ಪ್ರಾಕ್ಷರೀರ ವಿಮೋಕ್ಷಣಾತ್ ಅಂದ್ರೆ ವ್ಯಂಜನ ನಮ್ಗೆ ಕೂಡುತ್ತೆ ಚೆನ್ನಾಗಿ, ಹೇಗೆ ಹೇಳ್ಬೇಕು ಅಂತ ಸ್ವರ ಬರೋದಿಲ್ಲ ಅಲ್ಲಿ. ನೆಕ್ಸ್ಟ್ ಹರೇ ಕೃಷ್ಣ. ಮಾತಾಜಿ, ಹಾ ಮಾತಾಜಿ, ಹರೇ ಕೃಷ್ಣ. ತಾರ ಮಾತಾಜಿ ಇರ್ಬೋದು ಒಂದ್ ನೋಡಿ. ಸೆಕೆಂಡ್. ತಾರಾ ಮಾತಾಜಿ. ನಿಮ್ಗೆ 24ನೇ ಶ್ಲೋಕ. ಯೋಂತಃ ಸುಖೋಂತರಾರಾಮಃ, ಯೋಂತಃ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ. ತಥಾಂತರ್, ಇಲ್ಲಿ ಥಾ ನೀವು ಹೇಳಿದಾಗ ನಕ್ಕೆ ತವತ್ತು ರವತ್ತು ಕೂಡುತ್ತೆ. ತಥಾಂತ ಜ್ಯೋತಿ, ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ, ಬ್ರಹ್ಮಭೂತೋಧಿಗಚ್ಚತಿ. ಮಹಾಪ್ರಾಣ ನೋಡಿ ಎಲ್ಲಿದೆ, ದೀರ್ಘ ಎಲ್ಲಿದೆ, ಅವಗ್ರಹ ಇದ್ದಾಗ ಲೋಪ ಆಗಿರುತ್ತೆ. ಅಂದ್ರೆ ಯಾರಿಗ್ ಬಿಡಿಸಿ ಹೇಳ್ಬೇಕು ಅವಾಗ ಮಾತ್ರ ನಾನು ಅಲ್ಲಿ ಹಚ್ಬೇಕು ಅಂತ ಹೇಳಿದೀನಿ. ಬಟ್ ನೀವು ಕಲ್ತಿದ್ದೀರಾ ಎಲ್ರು, ಎಲ್ಲ ಕೂಡಿನೇ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಮಾತಾಜಿ ಹೇಳಿ. ಅಷ್ಟು ಬರುತ್ತೆ, ಹೇಳ್ತೀನಿ ಮಾತಾಜಿ. ಏನ್ ಎಷ್ಟು ಅಂದ್ರಿ? ಯೋಂತ. ಅಷ್ಟೊಂದು ಬರಲ್ಲ, ಹೇಳಕ್ ಟ್ರೈ ಮಾಡ್ತೀನಿ ಮಾತಾಜಿ. ಹೇಳಿ. ಯಶೋನ ಓಕೆ, ನಾನು ಹೇಳ್ತೇನೆ, ರಿಪೀಟ್ ಮಾಡಿ ಮಾತಾಜಿ. ನಾನು ಹೇಳ್ತೇನೆ. ಯೋಂತ ಯೋಂತ ಸುಖೋಂತ ಸುಗೋಂತ ರಾರಾಮಃ ರಾರಾಮಃ ಮಾತಾಜಿ ಆರಾಮ ಆರಾಮ ಅಂತ ಹೇಳ್ತಿರಲ್ಲ ಲಾಸ್ಟ್ ಟೈಮ್. ರಾರಾಮಃ ಆರಾಮ ಅಲ್ಲ, ಇಲ್ಲಿ 24ನಿಂದಲ್ಲ. ಯೋಂತ ಸುಖೋಂತ ಆರಾಮ. ಅದು ಕೂಡಿ ಬಂದಾಗ ಸುಖೋಂತರಾರಾಮಃ ಬರುತ್ತೆ ಪ್ರಭುಜಿ. ಸುಖೋಂತರಾರಾಮಃ ಬಿಡಿಸಿದಾಗ ಆರಾಮಃ ಅಂತ ಆಗತ್ತೆ. ಅಲ್ಲಿ ನಾನು ಬಿಡಿಸಿ ಹೇಳ್ತಾ ಇಲ್ಲ, ಕೂಡಿ ಹೇಳ್ತಾ ಇದ್ದೆ. ಅಲ್ಲಿ ಗ್ಯಾಪ್ ಕೊಟ್ಟಿರೋದೇ ತಪ್ಪಾಗಿದೆ ಅಲ್ಲಿ. ಸರಿ ಸರಿ. ಅದು ಗ್ಯಾಪೇ ಕೊಡ್ಬಾರ್ದಿತ್ತು ಅಲ್ಲಿ. ಅದು ಸ್ವಲ್ಪ PDF ಮಾಡಿರೋದಿದೆಯಲ್ಲ, ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ಬಟ್ ನಮಗೂ ತಿದ್ಲಿಕ್ಕೆ ಅವಕಾಶ ಇಲ್ಲ ಪ್ರಭುಜಿ ಅದ್ರಲ್ಲಿ, ಹಾಗಾಗಿ ನಿಮ್ಗೆ ಮಾಡ್ಲಿಕ್ಕೆ ಹೇಳ್ಬೇಕಾಗತ್ತೆ ನಾನು. ಓಕೆ, ಬಿಡಿಸಿದಾಗ ಮಾತ್ರ ಆರಾಮಃ ಆಗುತ್ತೆ. ನಾವು ಬಿಡಿಸಿ ಹೇಳಂಗಿಲ್ಲ, ಯಾವಾಗ್ಲೂ ಶ್ಲೋಕನ ಕೂಡಿನೇ ಹೇಳ್ಬೇಕು. ಓಕೆ ಮಾತಾಜಿ ಹೇಳಿ. ಯೋಂತ ಸುಖೋಂತರಾರಾಮಃ ಸುಗೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ. ತಥಾಂತರ್ಜ್ಯೋತಿರೇವ ಯಃ. ತಥಾಂತಜ್ಯೋತಿರೇಮಯ. ಅಲ್ಲಿ ರ ಹೇಳ್ಬೇಕಲ್ಲ ಮಾತಾಜಿ, ತಥಾಂತರ್. ಯಾಕಂದ್ರೆ ಅಲ್ಲಿ ಜಕ್ಕೆ ಅರ್ಕಾವಳಿದೆ, 9 ಇದೆ ನೋಡಿ ಅಲ್ಲ. 9 ನಾವು ಮುಂಚೆ ರ ಹೇಳಿ ಆಮೇಲೆ ಆ ಪದ ಹೇಳ್ಬೇಕು, ಆ ಅಕ್ಷರ ಹೇಳ್ಬೇಕು ಜ. ಸೊ ಹಾಗಾಗಿ ತಥಾಂತರ್ ರ ಹೇಳಿ ಆಮೇಲೆ ಜೋ ಹೇಳ್ಬೇಕು. ತಥಾಂತರ್ಜ್ಯೋತಿರೇವ ಯಃ. ತಥಾಂತಜ್ಯೋತಿರೇಮಯ. ಓಕೆ ಓಕೆ, ನಾನು ಸ್ಪ್ಲಿಟ್ ಮಾಡ್ತೇನೆ. ತಥಾಂತರ್ ಜ್ಯೋತಿರೇವ ಜ್ಯೋತಿರೇಮಃ ಜ್ಯೋತಿರೇವ ಯಃ ಯಃ. ತಥಾಂತರ್
ಸದಾಂತ ಜ್ಯೋತಿರೇಮ ರೇವ ರೇವಯಃ. ರೇವಹಯ ರೇವ ಮುಂದೆ ಯಹ ಇದೆಯಲ್ಲ ಮಾತಾಜಿ, ಅದು ರೇವಯಃ. ರೇವಯ ಹ್ಮ್. ಸಯೋಗಿ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಬ್ರಹ್ಮಭೂತೋ ಧಿಗಚ್ಚತಿ. ವಿಗಚ್ಚತೆ. ನಾನ್ ನಿಮ್ಗಾಗಿ ಬಿಡಿಸಿದೆ ಅದನ್ನ, ಇಲ್ಲಾಂದ್ರೆ ಹಾ ಬಿಡಿಸ್ಬಾರ್ದು, ಹಾಗೆ ಹೇಳ್ಬೇಕು. ಬ್ರಹ್ಮಭೂತೋಧಿಗಚ್ಚತಿ. ಈಗ ನಿಮ್ಗೆ ಈ ಒಂದು ಕಂಡೀಷನ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ನೀವು ಒಂದೊಂದು ಅಕ್ಷರನ ನೋಡಿ 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 ನೀವು ಹೇಳಿದ್ರೆ ತಾನೇ ಬರ್ತಾ ಹೋಗುತ್ತೆ. ನೀವು ಕಂಪ್ಲೀಟ್ ಆಗಿ ಸೆಂಟೆನ್ಸ್ ಅನ್ನ ಒಮ್ಮೆ ಅಥವಾ ಪದವನ್ನ ಒಮ್ಮೆಲೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೇಡಿ. ಯೋ ಅಂತ ಈಗ ನೋಡಿ, ಒಬ್ರು ಯಾರು ಮಾತಾಜಿ ಹೇಳ್ತಿದ್ರು, ಅವ್ರು ನನಗೆ ಹೆಸರು ನೆನಪಿಲ್ಲ ಅವ್ರದ್ದು ಯಾರ್ದು ಅಂತ. ಅವರು ಬಿಗಿನರೇ, ಈಗ ತುಂಬಾ ಚೆನ್ನಾಗಿ ಹೇಳ್ತಾರೆ, ಒಂದೊಂದು ಅಕ್ಷರ ಹೇಳ್ತಾರೆ, ರಾಗ ಹೇಳಲ್ಲ, ಅಕ್ಷರ ಹೇಳ್ತಾ ಹೋಗ್ತಾರೆ, ಬಟ್ ತುಂಬಾ ಸರಿಯಾಗಿ ಹೇಳಿರ್ತಾರೆ. ಅವ್ರು ಹೇಗೆ ಹೇಳ್ತಾರೆ ಅದನ್ನ ಹೇಳ್ತೇನೆ ನೋಡಿ ನಾನು. ಯಾ ಮಾತಾಜಿ ಗೊತ್ತಾಗ್ತಾ ಇಲ್ಲ ನನಗೆ ಅವರು. ನೀವು ಯೂಟ್ಯೂಬ್ ಕಳ್ಸಿರಲ್ಲ ಮಾತಾಜಿ, ಗ್ರೂಪ್ ಅಲ್ಲಿ ಅದು ನೋಡಿ ಕಲಿತೀನಿ ಹೇಳ್ರಿ ಮಾತಾಜಿ. ನೀವು ಹೀಗೆ ಮಾಡಿ ಮಾತಾಜಿ, ಹೀಗೆ ಓದಿ. ಯೋಂತ ಸುಖೋಂತರಾರಾಮ, ಹೀಗೆ ಒಂದೊಂದು ಅಕ್ಷರ. ತಥಾಂತರ ಜ್ಯೋತಿರೇವಯಃ, ಹೀಗೆ ಒಂದೊಂದು ಅಕ್ಷರ ನೋಡಿ ನೋಡಿ ಹೇಳಲಿಕ್ಕೆ ಹೋಗಿ ನಿಮ್ಗೆ ತಾನೇ ಬರುತ್ತೆ ಮತ್ತೆ. ಸರಿ ಮಾತಾಜಿ. ಒಳ್ಳೆತ್ತು ಪ್ರಯತ್ನ ನೀವು ಮಾಡ್ತೀರಾ, ಖುಷಿ ಆಯ್ತು. ಥ್ಯಾಂಕ್ ಯು ಮಾತಾಜಿ. ಉಮಾ ವೆಂಕಟೇಶ್ ಮಾತಾಜಿ. ಉಮಾ ವೆಂಕಟೇಶ್ ಮಾತಾಜಿ, ನಿಮ್ಗೆ 25ನೇ ಶ್ಲೋಕ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಛನ್ನದ್ವೈಧಾ ಯತಾತ್ಮಾನಃ. ನೋಡಿ, ಛ ದೊಡ್ಡದಿದೆ, ಛನ್ನ ನಕ್ಕೆ ನವತ್ತಿದೆ, ಛನ್ನ ದ್ವೈಧಾ, ದ ವ ಐ ಮೂರು ಕೇಳಿಸ್ಬೇಕು. ದ್ವೈ ದ್ವೇ ಅಂತ ಒಟ್ಟ ಅದು ಕೇಳಿದ್ರೆ ತಪ್ಪು, ಐ ಅಷ್ಟೇ ಕೇಳಿಸ್ರು ತಪ್ಪು, ಎರಡು ಕೇಳಿಸ್ಬೇಕು, ವನು ಕೇಳಿಸ್ಬೇಕು, ಐಯು ಕೇಳಿಸ್ಬೇಕು. ದ್ವೈ ಛನ್ನ ದ್ವೈಧಾ, ಮಹಾಪ್ರಾಣ ಇದೆ, ದಧಾ ದ್ವೈಧಾ ಯತಾತ್ಮಾನಃ ಸರ್ವಭೂತ ಹಿತೇರತಾಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಿಯಾ ಕ್ಷೀಣ ಕಲ್ಮಷಃ ಚಿನ್ನ ದ್ವೇದಾಯತಾತ್ಮಾನಃ ಸರ್ವಭೂತಾಯಿತೇ ರತಃ. ಸರ್ವೈತ ಮಾತಾಜಿ, ಬಂತ ಸರಿಯಾಗಿ? ಹಾ ಬಂತು. ಇಲ್ಲಿ ನಿರ್ವಾಣಂ ಮ ಹೇಳಿದ್ರಲ್ಲ, ಅಲ್ಲಿ ಜಗ್ಬಾರ್ದು. ನಿರ್ವಾಣಂ 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 ಕ್ಷೀಣ ಕಲ್ಮಷಾಹ. ಕಲ್ಮಷಾಹ ಅಲ್ಲಿ ಶಕ್ಕೆ ಆ ಸ್ವರ ಕೂಡಿದೆಯಲ್ಲ ಮಾತಾಜಿ, ವಿಸರ್ಗ ಇದೆಯಲ್ಲ, ಹಾಗಾಗಿ ವಿಸರ್ಗ ಕೂಡ ಹ ಉಚ್ಚಾರಣೆ ಬರುತ್ತೆ, ಹಾ ಹೇಳ್ಬೇಕು. ಕ್ಷೀಣ ಕಲ್ಮಷಾಹ. ಋಷಿಯ ಕ್ಷೀಣ ಕಲ್ಮಷಃ. ಕಲ್ಮಷಃ ಅಂತ ಇದ್ದೀರಾ ನೀವು, ಕಲ್ಮಷ ಇಲ್ಲ, ಅಲ್ಲಿ ಶಾ ಇದೆ, ಶಾಹ. ಇದು ದ್ವೈ ಹೇಳಿದ್ನಲ್ಲ ನಾನು ನಿಮ್ಗೆ, ಚೆನ್ನ ದ್ವೈದ ದ್ವೈಧ ಹೇಳಿ. ಚಿನ್ನ ದ್ವೈದ ಸರಿ ಬಂತು. ದ್ವೈದಾಯತಾತ್ಮಾನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ ವೆಂಕಟೇಶ್ ಪ್ರಭುಜಿ, ನಿಮ್ಗೆ 26ನೇ ಶ್ಲೋಕ. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ನೀವು ದೀರ್ಘ ಸ್ವಲ್ಪ ಬಿಡ್ತೀರಾ ಪ್ರಭುಜಿ? ದೀರ್ಘಗಳನ್ನ ಬಿಡಬಾರ್ದು. ಯತೀನಾಂ ಯತಚೇತಸಾಂ ವರ್ತತೆ ಅಭಿತೋ. ಅವನನ್ನು ಸ್ವಲ್ಪ ಗಮನಿಸಿ ದೀರ್ಘಗಳನ್ನ, ಉಳಿದಿದ್ದೆಲ್ಲ ಸರಿ ಇದೆ ಪ್ರಭುಜಿ. ಸರಿ ಮಾತಾಜಿ, ಓಕೆ, ಯಾರಿದ್ದಾರೆ ನೋಡಿ ಮಾತಾಜಿ ಈಗ ಬಂದವರು, ಅವ್ರಿಗೆ ಹೇಳಿಸ್ಬಿಡಿ. 2 ಶ್ಲೋಕಗಳಿರೋದು. ಯಾರು ಹೇಳಿಲ್ವೋ ಅವ್ರು ಹ್ಯಾಂಡ್ ರೈಸ್ ಮಾಡಿ ಅಷ್ಟೇ, ಹೇಳ್ದೇ ಇರೋ ಹ್ಯಾಂಡ್ ರೈಸ್ ಮಾಡಿ. ಭಾಗ್ಯಲಕ್ಷ್ಮಿ ಅಂತ.
ಶ್ಲೋಕ 27, 28. ಮಾತಾಜಿ ನಿಮಿಷ ನಾನು ಮಾತಾಜಿ. ಓದ್ಬೇಕಾಗಿತ್ತಾ? ಹರೇ ಕೃಷ್ಣ. ಯಾರು ಮಾತಾಜಿ? ಸುಮಿತ್ರಮ್ಮ ಸುಮಿತ್ರಮ್ಮ ಅಲ್ಲ, ಮಾತಾಜಿ. ನೀವು ನಾನು ಹೇಳಿಲ್ಲ. ನೀವು ಓದಿದ್ಮೇಲೆ ಓದ್ಬೇಕೇನೋ ಅಂತ ಸುಮ್ಮನೆ ಅದೇ. ಓಕೆ ಓಕೆ ಓಕೆ, ನೀವು ಇರ್ಲಿಲ್ಲಲ್ಲ. ಹೇಳಿಲ್ಲ ಓಕೆ, ಹ್ಯಾಂಡ್ ರೈಸ್ ಮಾತಾಜಿ. ಮಾಡಿ ಮಾತಾಜಿ ನೀವು. ಈಗ Hand ಒಂದ್ raise ಸುತ್ತ ಮಾಡಿ. ಆಗಿದೆ ಅಲ್ಲಿ. ಇಲ್ಲ, ನಾನು ಒಂದ್ ನಿಮಿಷ. ಈಗಲೇ ಬಂದೆ, ಲೇಟ್ ಆಯ್ತು ತುಂಬಾ, ಎಲ್ಲೋ ಹೋಗಿದ್ದೆ. ಹ್ಯಾಂಡ್ ಹಾಗಾಗಿ ರೈಸ್ ಮಾಡಿ ಮಾತಾಜಿ. ಈಗ ಹ್ಯಾಂಡ್ ರೈಸ್ ಓದ್ತೀನಿ ಮಾಡಿ ಮಾತಾಜಿ. ಮಾತಾಜಿ. ಓದ್ಬಿಡ್ಲ? ಹ್ಯಾಂಡ್ ರೈಸ್ ಮಾಡ್ಬೇಕಾ? ಇಲ್ಲ, ಓದಿ. ಓಕೆ, ಓದಿ. ಶ್ಲೋಕ 27. ಶ್ಲೋಕ 27, 28. ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ನಾನು ಹೇಳ್ತೇನೆ, ಹೊಸಬ್ರು ಬೇರೆ ಇದ್ದಾರೆ ಮಾತಾಜಿ ಇಲ್ಲಿ. ಹಾಗಾಗಿ ನಾ ಹೇಳಿದ್ಮೇಲೆ ನೀವು ಹೇಳಿ. ಆಯ್ತು ಮಾ, ಆಯ್ತು. ಶ್ಲೋಕ 27. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ. ನೋಡಿ, ಎರಡನೇ ಚರಣ ಇನ್ನೊಮ್ಮೆ ಹೇಳ್ತೇನೆ. ಚಕ್ಷುಶ್ಚೈ, ಶಕ್ಕೆ ಚ ಮತ್ತು ಐವತ್ತಿದೆ. ಚಕ್ಷುಶ್ಚೈವಾಂತರೇ ಭ್ರುವೋಃ. ನಿಮ್ಗೆ ಭ್ರುವೋಃ ಕೂಡ್ಬೇಕಂದ್ರೆ ಅಲ್ಲಿ ಹಿಂದಿನ ಪದ ರೇ ಎಳಿಬೇಕು. ಚಕ್ಷುಶ್ಚೈವಾಂತರೇ ಭ್ರುವೋಃ. ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ನೋಡಿ, ಭ ಮಹಾಪ್ರಾಣ ಇದೆ. ನಾಸಾಭ್ಯಂತರಚಾರಿಣೌ. ಹೇಳಿ ಮಾತಾಜಿ. ಸುಮಿತ್ರಮ್ಮ ಮಾತಾಜಿ ಹೇಳಿ. ಸುಮಿತ್ರಮ್ಮ ಹರೇ ಮಾತಾಜಿ. ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27, 28. ಯಾರು ಓದ್ತಾ ಇದ್ದಾರಾ? ಹರೇ ಕೃಷ್ಣ. ಹೇಳಿ ಹೇಳಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ. ಪ್ರಾಣಾಪಾನೌ ಭ್ರುವೋಃ. ಇಲ್ಲ, ಅಲ್ಲಿ ಓ ಇದೆಯಲ್ಲ ಮಾತಾಜಿ, ಭ್ರುವೋ. ಓ ಕೂಡಿದೆ, ವರ್ಗೆ ಓ ಕೂಡಿದೆ. ಹಾಗೆ ವಿಸರ್ಗ ಇದೆಯಲ್ಲ ಮಾತಾಜಿ. ಭ್ರುವೋ ಕರೆಕ್ಟ್ ಆಯ್ತಾ? ಮ್ಯೂಟ್ ಮಾಡ್ಕೊಳ್ಳಿ ಉಳಿದವರು ಮಾತಾಜಿ. ದಯಾನ್ವಿತ ಮಾತಾಜಿ. ಹಾ ಹೇಳಿ ಸುಮಿತ್ರಮ್ಮ ಮಾತಾಜಿ. ಚಕ್ಷುಶ್ಚೈವಾಂತರೇ ಭ್ರುವೋಃ. ಕರೆಕ್ಟ್ ಆಯ್ತಾ ಮಾತಾಜಿ? ಭ್ರುವೋಃ. ಹೋ ಹೇಳ್ಬೇಕಲ್ಲ ಮಾತಾಜಿ. ಸರಿ ಬಂತು. ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಹರೇ ಕೃಷ್ಣ. ಸರಿ ಬಂತು. ಧನ್ಯವಾದಗಳು. ಸರಿ ಬಂತು. ಹರೇ ಕೃಷ್ಣ. ಚೆನ್ನಪ್ಪ ಪ್ರಭುಜಿ ಮಾತಾಜಿ. ಹರೇ ಕೃಷ್ಣ. ಹೇಳಿ, ಇದನ್ನೇ ಪ್ರಯತ್ನ ಮಾಡಿ. ಚೆನ್ನಪ್ಪ ಪ್ರಭುಜಿ. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿದ್ರಂತೆ ಮಾತಾಜಿ. ಯಾರು ಮಾತಾಜಿ? ಹೇಳಿ ಬೇಗ. ಭಾಗ್ಯಲಕ್ಷ್ಮಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಎಲ್ರು ಹೇಳುವ್ರಿ ಅಂತೆ. ಒಂದ್ ನಿಮಿಷ ಹ್ಯಾಂಡ್ ರೈಸ್ ಮಾಡಿ. ಯಾರಿಗೆ ಅವಕಾಶ ಸಿಕ್ಕಿಲ್ವ ಇವತ್ತು, ಅವ್ರ ಹ್ಯಾಂಡ್ ರೈಸ್ ಮಾಡಿ ಹೇಳುವ್ರಿ ಅಂತೆ. ಹೇಳಿ ಲಕ್ಷ್ಮಿ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ. ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ವೆರಿ ಗುಡ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27, 28. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುರೇವಥರೆ ಭ್ರುಃ. ಪ್ರಾಣಾಪಾನೋ ಸಮಾನ್ ಕೃತ್ವಾ ನಾಸಾಭ್ಯಂತರಚಾರಿಣೌ. ಮಾತಾಜಿ ನಾನು ಹೇಳ್ತೇನೆ, ನೀವು ರಿಪೀಟ್ ಮಾಡಿ. ಇವರು ದಯಾನ್ವಿತ ಮಾತಾಜಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಶಕ್ಕೆ ಚವತ್ತಿ ಐವತ್ತಿದೆ ಮತ್ತೆ. ಚಕ್ಷುಶ್ಚೈ ವಾಂತರೇ ಭ್ರುವೋಃ. ಓ ಹೇಳ್ಬೇಕು ಮಾತಾಜಿ. ಭ್ರುವೋ ಆಮೇಲೆ ಹೋ, ಲಾಸ್ಟಿಗೆ ಹೋ.
ಬ್ರುವೋ ಬ್ರುವೋ ಅಷ್ಟೇ ಹೇಳಿ. ಬ್ರುವೋ ಬೃಹು ಬೃಹು ಇರ್ಲಿ. ಪ್ರಾಣಾಪಾನೌ ಪ್ರಾಣಾಪಾನೋ ಸಮೌ ಕೃತ್ವಾ ಸಮೋ ಕೃತ್ವಾ ನಾಸಾಭ್ಯಂತರ ನ್ಯಾಸಾಭ್ಯಂತರ ವ್ಯಂತರ ಅಷ್ಟೇ ಹೇಳಿ ಮತ್ತೆ. ನಾಸಾಭ್ಯಂತರ ಚಾರಿಣೌ ಚಾರಿಣೋ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಲಾಸ್ಟ್ ಕೊನೆ ಶ್ಲೋಕ ಎರಡಿದೆ. 28ನೇ ಶ್ಲೋಕ ಹೇಳಿ ಪ್ರಭುಜಿ, ಚೆನ್ನಪ್ಪ ಪ್ರಭುಜಿ. ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣ ವಿಗತೇಚ್ಛಾ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಹರೇ ಕೃಷ್ಣ. ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣ ವಿಗತೇಚ್ಛಾ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಹ. ಹರೇ ಕೃಷ್ಣ. ಸರಿ ಇದೆ ಪ್ರಭುಜಿ. ಇದು ಯಸ್ ಸದಾ ಮುಕ್ತ ಯಹ ಅಂತ ಉಚ್ಚಾರಣೆ ಮಾಡಬಾರ್ದು ವಿಸರ್ಗ ಮಧ್ಯದಲ್ಲಿ ಇದ್ದಾಗ. ಯಸ್ ಸದಾ ಮುಕ್ತ ಏವ ಸಹ. ಯಸ್ ಸದಾ ಮುಕ್ತ ಏವ ಸಹ. ಪೂಜೆಗೆಲ್ಲ ಸರಿ ಇದೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಇನ್ನೊಬ್ರು ಹೇಳಿ ಮಾತಾಜಿ. 28 ಹೇಳಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣ ವಿಗತೇಚ್ಛ ಭಯ ಕ್ರೋಧೋ ಯಾ ಸದಾ ಮುಕ್ತ ಏವ ಸಹ. ಯಸ್ಸದಾ ಅದು ಕೂಡಿ ಬಂದಂಗೆ ಇರ್ಬೇಕು ಮಾತಾಜಿ. ಮತ್ತಲ್ಲಿ ಯಸ್ಸದಾ ಅಲ್ಲಿ ಸ್ವಲ್ಪ ಕೇಳಿಸ್ಬೇಕು. ಯಸ್ಸದಾ ಸರಿ ಬಂತು ಮಾತಾಜಿ. ಯಸ್ಸದಾ ಸರಿ ಬಂತು ಮಾತಾಜಿ ಆಗ ಹೇಳಿದಾಗ. ಹರೇ ಕೃಷ್ಣ ಮಾತಾಜಿ. 3 ಜನ ಇದ್ದಾರೆ ಮಾತಾಜಿ. ಆಯ್ತು, ಕೊನೆ ಶ್ಲೋಕ ಹೇಳ್ತೇನೆ. 3 ಜನ ಹೇಳ್ಬಿಡಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 29ನೇ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹೇಳಿ ಗೀತಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 29. ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಸರಿ ಇದೆ ಮಾತಾಜಿ. ಮಹಾಪ್ರಾಣಗಳನ್ನ ಅಷ್ಟೇ ಗಮನಿಸಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ ಮಾತಾಜಿ. ಮೃಚ್ಛತಿ ಅಲ್ಲ ಮಾತಾಜಿ, ಮೃಚ್ಛತಿ. ಶಾಂತಿ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವ್ ಹೇಳಿಲ್ಲ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಾಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸರಿ ಬಂದಿದೆ ಮಾತಾಜಿ. ಮಹಾಪ್ರಾಣಗಳನ್ನಷ್ಟ ಗಮನಿಸಿ. ಸರ್ವಭೂತಾನಾಂ ಆಯ್ತಲ್ಲ ಎಲ್ರದ್ದು. ಭಾಗ್ಯಲಕ್ಷ್ಮಿ ಮಾತಾಜಿ ಒಬ್ರು ಹೇಳಿ. ಶ್ಲೋಕ 29. ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಯಂ ಸರ್ವಭೂತಾನಾಂ ಜ್ಞಾತ್ವಾ. ಇಲ್ಲಿ ಸರಿ ಕಾಣಿಸ್ತಾ ಇಲ್ಲ.
ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಝೂಮ್ ಇದೆಯಲ್ಲ? ನಾನು ಝೂಮ್ ಇಟ್ಟಿದ್ದೇನೆ. ಇನ್ನಷ್ಟು ಇಡ್ಲಾ? ಹಾ ಮಾತಾಜಿ, ಜ್ಞಾತ್ವ. ಜ್ಞಾತ್ವ ಮಾಂ ಶಾಂತಿ ಮಾಚ್ಚತಿ. ಮೃಚ್ಛತಿ. ಶಾಂತಿ ಮೃಚ್ಛತಿ. ಸರಿ ನನಗೆ ಕಾಣಿಸ್ತಾ ಇಲ್ಲ. ಸರಿ, ಇದು ಒಂದು ಸುಹೃದಯಂ ಅಲ್ಲ ಮಾತಾಜಿ, ಸುಹೃದಂ. ಸುಹೃದಂ. ಹರೇ ಕೃಷ್ಣ ಮಾತಾಜಿ, ಒಬ್ರೇ ಅವರು ಇದ್ದಾರೆ. ಕಾಂತ ವೇಣಿ ಮಾತಾಜಿ ಏನೋ ಇದ್ದಾರೆ. ಹೇಳಿ, ಕವಿತಾ ಮಣಿ ಇರ್ಬೋದು. ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ವೃಚ್ಛತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಸರಿ ಬಂತು. ಮಹಾಪ್ರಾಣಗಳನ್ನ ಗಮನಿಸಿ. ಓಕೆ, ಎಲ್ರು ನನ್ನ ಜೊತೆಗೆ ಇದನ್ನ ಮುಕ್ತಾಯ ಮಾಡೋಣ. 5ನೇ ಶ್ಲೋಕವನ್ನ ಎಲ್ರು ನನ್ನ ಜೊತೆಗೇನೆ ಹೇಳಿ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಕೃಷ್ಣ. ಸರಿ ಮಾತಾಜಿ, ಎಲ್ರಿಗೂ ಧನ್ಯವಾದ. ಮುಂದಿನ ತರಗತಿಗೆ ಸಮಯ ಕೊಡೋಣ. ಸಮಯ ಆಗಿದೆ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಲೈವ್ ಎಂಡ್ ಆಗಿಲ್ಲ ಇನ್ನು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ.